ವಿದ್ಯಾರ್ಥಿಗಳ ಪಿಯುಸಿ ನಂತರದ ಭವಿಷ್ಯಕ್ಕಾಗಿ ರಾಜ್ಯಾದ್ಯಂತ ಇಂದು ನಡೆಯುತ್ತಿರುವ ಸಿಇಟಿ ಪರೀಕ್ಷೆಯಂತೆ ತಿಪಟೂರಿನಲ್ಲಿಯೂ ಸಹ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಬಾಲಕರ ಪದವಿ ಪೂರ್ವ ಕಾಲೇಜು ಎರಡೂ ಕಡೆ ಸಿಇಟಿ ಪರೀಕ್ಷೆ ಸುಗಮವಾಗಿ ಕಾಮ್ ಆಗಿ ಎಲ್ಲ ಸವಲತ್ತುಗಳೊಂದಿಗೆ ಯಾವುದೇ ಒಂದು ಆತಂಕ ಪಡದಂತೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದು ಎರಡೂ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರು ಹಾಗೂ ಪ್ರಾಚಾರ್ಯರುಗಳಾದಂಥ ಪರಮಶಿವಮೂರ್ತಿ ಹಾಗೂ ಶಿವಕುಮಾರ್ ಇಬ್ಬರು ನಮ್ಮ ನೇಸರ ಕನ್ನಡ ಟಿವಿಗೆ ಮಾಹಿತಿ ನೀಡಿದರು. MD ಶಿವಕುಮಾರ್ ಪ್ರಾಚಾರ್ಯರು ಹಾಗೂ ಡೆಪ್ಯೂಟಿ ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಸಿಇಟಿ ಎಕ್ಸಾಮ್ 2024 ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪಟೂರು. ಈ ಪರೀಕ್ಷಾ ಕೇಂದ್ರದಲ್ಲಿ ಇಡೀ ಜಿಲ್ಲೆಯಲ್ಲೇ ಅತ್ಯಧಿಕವಾಗಿ 888 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಅದರಲ್ಲಿ 3 ವಿಶೇಷ ಚೇತನ ಮಕ್ಕಳು ಸಹ ಪರೀಕ್ಷೆ ಬರೆಯುತ್ತಿದ್ದಾರೆ. ಒಟ್ಟು 38 ರೂಮ್ಗಳಲ್ಲಿ ಇವತ್ತು ಪರೀಕ್ಷೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸುಸೂತ್ರವಾಗಿ ಸುಗಮವಾಗಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಎಲ್ಲ ಇನ್ವಿಜಿಲೇಟರ್ಸು ಸಹ ನಾವು ಸಾಕಷ್ಟು ಅವರಿಗೆ ಪರೀಕ್ಷಾ ಪೂರ್ವ ತರಬೇತಿ ನೀಡಿ ಕಾಲೇಜಿನಲ್ಲಿ ಎಲ್ಲ ಕೊಠಡಿಗಳ ಸ್ವಚ್ಛತೆ, ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪರೀಕ್ಷೆಗಳು ಸುಗಮವಾಗಿ ನಡೆಯಲಿದೆ. ಬಿ ಪರಶಿವಮೂರ್ತಿ ಇಲ್ಲಿ ಜೋರಮ್ಮ ಕೆಲಸ ಮಾಡ್ತಾಯಿದ್ದೀನಿ. ಬಿ ಪರಶಿವಮೂರ್ತಿ, ನಾನು ಚೀಫ್ ಆಗಿ ಕೆಲಸ ಮಾಡ್ತೀನಿ CET ಎಕ್ಸಾಮ್ 2024. ನಮ್ಮ ಸೆಂಟ್ರಿಗೆ ಈಗ 720 ವಿದ್ಯಾರ್ಥಿಗಳನ್ನು ಅಲಾಟ್ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ವ್ಯವಸ್ಥೆ ಮಾಡಿಕೊಂಡು 30 ಪರೀಕ್ಷಾ ಕಾರ್ಯ ನಡೀತಾ ಇದೆ. ಇಲ್ಲಿ ಆರೋಗ್ಯ ಸಹಾಯಕಿಯರು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ. ವೀಕ್ಷಕರು ಬಂದಿದ್ದಾರೆ, ಸ್ಕ್ವಾಡ್ ಮೆಂಬರ್ಸ್ ಬಂದಿದ್ದಾರೆ, ಪ್ರಿಡಿಕ್ಷನ್ಸ್ ಮಾಡುವಂಥ ಪರಿಶೀಲಿಸತಕ್ಕಂಥವರು ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಸುವ್ಯವಸ್ಥಿತವಾಗಿ ಮಾಡ್ತೀವಿ. ಪರೀಕ್ಷಾ ಕಾರ್ಯ ನಡೆಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸಜ್ಜುಗೊಳಿಸಿದ್ದೀವಿ. ಈ ದಿನ ಮೊದಲನೇ ದಿವಸ CET ಎಕ್ಸಾಮ್ಗೆ. ಮೊದಲನೇದು 10 ಗಂಟೆಗೆ ಪರೀಕ್ಷೆ ಪ್ರಾರಂಭ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಸುಗಮವಾಗಿ ಕೇಳಬಹುದು.